ವಿಜಯ್ ವಿಜಯ್, ಬೈಕ್ ಕೀ ಕೊಡ್ಬಾ ಇಲ್ಲಿ. ಬೈಕ್ ಕೀ ಕೊಡು, ನಿನ್ನ ಹತ್ರ ಐತೆ. ಅಯ್ಯೋ ವರ್ಷವ್ರೇನಾದ್ರೂ ಊರಿಗೆ ಹೋಗ್ಬಿಟ್ರೆ ನನಗೆ ಕೆಲ್ಸಕ್ಕೆ ಹೋಗಕ್ಕೆ ತೊಂದರೆ ಆಗುತ್ತಲ್ಲಪ್ಪ. ಅಲ್ಲ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ನನಗೆ ಯಾರೂ ಇಲ್ದಂಗೆ ಆಗ್ತಾರೆ. ಇಲ್ಲಾಂದ್ರೆ ಬಸ್ಸು ಆಟೋನೋ ಕಾರ್ಕೊಂಡು ಕುತ್ಕೋಬೇಕಾಗುತ್ತೆ. ಅದರಲ್ಲೆಲ್ಲ ದಿನ ಓಡಾಡೋಕ್ಕಾಗಲ್ಲ. ವರ್ಷವ್ರ ಬೈಕ್ ಇದ್ರೆ ದಿನ ಅದ್ರಲ್ಲಿ ಬೈಕಲ್ಲಿ ಕೆಲ್ಸಕ್ಕೆ ಹೋಗಿ ಬೈಕಲ್ಲೇ ಬರ್ಬೋದಲ್ಲ. ಅಯ್ಯೋ ಇವ್ರು ಹೆಂಗಾದ್ರೂ ಮಾಡಿ ಇಲ್ಲಿಂದ ಹೋಗ್ದಂಗೆ ಮಾಡಬೇಕಲ್ಲ. ಅಯ್ಯೋ ಹೋಗ್ಬೇಡ್ರಿ ಬನ್ನಿ ಅಂತ ಕರ್ಕೊಂಡು ಬರ್ತೀನಿ. ನನಗೆ ಮತ್ತೆ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ. ಇವ್ರೇನಾದರೂ ಊರಿಗೆ ಹೋಗ್ಬಿಟ್ರೆ ವರ್ಷವರು. ಅಯ್ಯೋ ಏನು ಮಾಡೋದು, ಕೀ ಕೊಡು ಅಂತ ಕೇಳ್ತಾ ಇದ್ದಾರೆ. ಬೇಡ ಬನ್ನಿ ಅಂತ ನಮ್ಮ ಮನೆ ಹತ್ರ ಇಟ್ಟು ಬಂದಿದ್ದೀನಿ. ಬ್ಯಾಗಲ್ಲೈತೆ ಬನ್ನಿ ಅಂತ ಕರ್ಕೊಂಡು ಬರ್ತೀನಿ. ಇವ್ರು ಹೋಗೋದು ಬೇಡ. ಬೈಕ್ ಸುಗುಣವ್ರ ಮನೆ ಹತ್ರನೇ ನಿಂತ್ಕೊಂಡೈತೆ. ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಇವರು ಬಸ್ ಸ್ಟಾಪಲ್ಲಿ. ಅದಕ್ಕೆ ಏನು ಹೋಗ್ಬೇಡ್ರಿ ಬನ್ನಿ ಅಂತ ಕರ್ಕೊಂಬರ್ತೀನಿ. ಪಾಪ ಬ್ಯಾಗ್ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಅಯ್ಯೋ ಇವ್ರಿಗಂತ ಸ್ವಲ್ಪನಾದರೂ ಕನಿಕರ ಬೇಡವ ಈ ಮಂಜಾಂಟಿಗೆ. ಅಯ್ಯೋ ನಿಂಗೆ ವಾಪಸ್ ಕಳಿಸ್ಬಿಟ್ರೆ ಅಯ್ಯೋ ಪಾಪ ಬ್ಯಾಗ್ ತೊಗೊಂಡು ಬಂದು ಹೆಂಗೆ ಕೂತ್ಕೊಂಡಿದ್ದಾರೆ ನೋಡು. ಅಜ್ಜಿ, ನಂದು ಗಾಡಿ ಕೀ ಕೊಡಿಲಿ. ನಾನು ಗಾಡಿ ತೊಗೊಂಡು ಬಂದು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಹಂಗೆ ಅನ್ನಿಸ್ಕೊಂಡು ನಾನು ಅಲ್ಲಿರೋದಿಲ್ಲ ವಿಜಿ, ಒಂದು ಕ್ಷಣನೂ ಇರೋದಿಲ್ಲ. ನಾನು ಛಲಗಾರ. ನಾನು ಹೆಂಗೆ ಬೇಕಾದ್ರೂ ಬದುಕ್ತೀನಿ, ನನಗೆ ಗೊತ್ತೈತೆ. ದುಡಿಯೋದು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು. ನಾನು ದುಡ್ದು ಹೆಂಗೆ ಬೇಕಾದ್ರೂ ನಾನು ಇರ್ತೀನಿ, ನನಗೆ ಗೊತ್ತೈತೆ. ಅಯ್ಯೋ ಹೋಗ್ಬಿಡ್ರಿ ವರ್ಷ ಅವರೇ, ಪ್ಲೀಸ್ ದಯವಿಟ್ಟು ಹೋಗ್ಬಿಡ್ರಿ. ಒಳ್ಳೆ ಕೆಲಸ ಸಿಕ್ಕೈತೆ. ಅಲ್ಲಿಂದ ನಿಮ್ಮೂರಿಂದ ಓಡಾಡೋಕ್ಕಾಗಲ್ಲ, ದೂರ ಆಗುತ್ತೆ. ಇಲ್ಲಿಂದಾನೇ ಓಡಾಡಿರಂತೆ. ಅಲ್ಲ ಸುಮ್ಮನೆ ನೀವು ಯಾಕೆ ಬೇಜಾರು ಮಾಡ್ಕೊಂಡು ಊರಿಗೆ ಹೋಗ್ತೀರಾ ವರ್ಷ ಅವರೇ? ನಾನು ನಮ್ಮೂರಿಗೂ ಹೋಗಲ್ಲ. ನಾನು ಎಲ್ಲಾದರೂ ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲಾದರೂ ಟೌನ್ನಾಗೆ ಒಬ್ಬನೇ ಇರ್ತೀನಿ. ಅಲ್ಲ ಸುಗುಣನು ಬರ್ತಾಳೋ ಬರಲ್ವಂತ ಹೋಗಿ ಕೇಳ್ಕೊಂಬರೋಗಿ ಹೋಗು. ಬರ್ತಾಳೋ ಬರಲ್ವ ಅಷ್ಟೇ, ಒಂದು ಮಾತು ಕೇಳ್ಕೊಂಬ ವಿಜಿ. ಇಲ್ಲಾಂದ್ರೆ ಏನು ಬಾಡಿಗೆ ಮನೆಗಳು ಮಸ್ತ್ ಸಿಗ್ತಾವೆ. ಟೌನಿಗೆ ಹೋಗ್ಬಿಟ್ರೆ ಎಷ್ಟು ಮನೆಗಳು ಬೇಕು, ಖಾಲಿ ಮನೆಗಳು ಬೇಜಾನ್ ಮನೆಗಳು ಸಿಗ್ತವೆ. ಅಲ್ಲ ಅವಳು ಬರೋ ಸ್ಥಿತಿಲಿ ಇದ್ದಾಳ ಇವಾಗ. ನೀವು ಸುಮ್ಮನೆ ಅಲ್ಗಾನೆ ಯಾಕೆ ಹೋಗ್ತೀರಾ? ಇಲ್ಲೇ ಬಾಡಿಗೆ ಮನೆಗಳು ಬೇಜಾನ್ ಸಿಗ್ತಾವಲ್ಲ, ಇಲ್ಲೇ ಇರ್ರಿ. ಇವಾಗ ಅವಳು ಅವ್ರ ಅಮ್ಮರ ಮನೆಗೆ ಇರಲಿ. ಇವಾಗ ಅವಳಿಗೇನಾದರೂ ಡೆಲಿವರಿ ಆದರೆ ಬಂಟನ ಮಾಡಬೇಕು, ಅದೆಲ್ಲ ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಇವಾಗ ನಿಮ್ಮಮ್ಮ ನೋಡಿದ್ರೆ ನಿಮ್ಮಮ್ಮನೂ ಮಾತಾಡ್ಸಲ್ಲ. ನಿಮ್ಮಮ್ಮರ ಬುದ್ಧಿ ಹೆಂಗೆ, ನಿಮ್ಮ ಅಣ್ಣರು ಹೆಂಗೆ ಅಂತೇಳಿ ನಾನು ಎಲ್ಲ ನೋಡಿದ್ನಲ್ಲ. ಅಯ್ಯೋ ತುಂಬ ಒರಟು ಜನ ಅವರು. ಯಾರ ಹತ್ರನೂ ಅವರು ತಲೆ ಬಾಗೋದಿಲ್ಲ, ಮತ್ತು ಯಾರ ಹತ್ರನಾದ್ರೂ ತಗ್ಗಿ ಮಾತಾಡ್ಸೋದಿಲ್ಲ. ಅವ್ರು ಏನೇ ಅಂದ್ರೂ ಯಾರಿಗೂ ಅಯ್ಯೋ ಅನ್ನೋದಿಲ್ಲ. ಸ್ವಲ್ಪ ಒರಟು ಜನ ನಿಮ್ಮಪ್ಪ ನಿಮ್ಮಮ್ಮ ಅವರೆಲ್ಲ ನಾನು ನೋಡಿದೆ ಸುಗುಣಂಗೆ ಕರ್ಕೊಂಡು ಹೋದಾಗ. ಅದಕ್ಕೇ ನೀವು ಸುಮ್ಮನೆ ಯಾಕೆ ಟೌನಿಗೆ ಹೋಗ್ತೀರಾ? ಇಲ್ಲಿಂದನೇ ಓಡಾಡ್ರಿ. ಇಲ್ಲ ವಿಜಿ, ನಾನು ಮಾತ್ರ ಇಲ್ಲಿರೋದಿಲ್ಲ, ಅವ್ರ ಮನೇಲಿರೋದ. ನಾನು ಥೂ ಅಂತ ಉಗುಳಿಸ್ಕೊಂಡು ನಾನು ಇನ್ನೂ ಆ ಮನೆಗೆ ಹೋದ್ರೆ ನನಗೆ ಮರ್ಯಾದೆ ಇರುತ್ತಾ? ನನಗೆ ಮರ್ಯಾದೆ ಇರೋದಿಲ್ಲ. ಅವನು ಚಿಕ್ಕೋನು ನನ್ನ ನಳಿಯ, ನನಗಿನ್ನ ಹೇಳಿ ಚಿಕ್ಕನ ಅವ್ನು ನನ್ನ ಈ ಮನೆಗೆ ಬರಬೇಡ ಅಂತ ಹೇಳಿದ ಮೇಲೂ ನಾನು ಅಲ್ಲಿಗೆ ಹೋದ್ರೆ ನನಗೆ ಮರ್ಯಾದೆ ಇರೋದಿಲ್ಲ ವಿಜಿ. ನನಗೆ ಮರ್ಯಾದೆ ಇರೋದಿಲ್ಲ. ನಾನು ಟೌನಲ್ಲಿ ಹೋಗ್ತೀನಿ, ಮನೆ ಬಾಡಿಗೆ ಮಾಡ್ತೀನಿ. 2,000 3,000 ಸಿಂಗಲ್ ಬೆಡ್ರೂಮಿಂದ ಒಂದು ಸಿಂಗಲ್ ಆದರೂ ಸಾಕು. ಒಂದು ಹಾಲು ಕಿಚನ್ ಇದ್ದರೆ ಸಾಕು ನನಗೆ ಅಂತ ಮನೆ ಮಾಡ್ತೀನಿ. ನಾನೇ ಮಾಡ್ಕೊಂಡು ತಿಂತೀನಿ. ಅಲ್ಲಿಂದನೇ ಹಂಗೆ ಕೆಲ್ಸಕ್ಕೆ ಬರ್ತೀನಿ ನಾನು. ಯಾಕೆ ವಿಜಿ ಸುಗುಣನ್ ಗಂಡ ಯಾಕೆ ಗಲಾಟೆ ಮಾಡ್ಕೊಂಬಂದು ಮಂಜಮ್ಮನು ಇವರೆಲ್ಲ ಯಾಕೆ ಗಲಾಟೆ ಮಾಡ್ಕೊಂಡ್ರಂತೆ? ನೋಡಕ್ಕ ಮಂಜಮ್ಮ ಆಂಟಿ, ಅಲ್ಲ ಅವ್ನು ಪ್ರವೇ ಮಾತು ಕಟ್ಕೊಂಡು ಹೊರಗೆ ಹಾಕೈತೆ. ಅಲ್ಲ ನೆನ್ನೆ ಯಾರೋ ಹುಡುಗರೆಲ್ಲ ಹೊಡೆದವ್ರೆ ಕಣ್ಣು ಕಟ್ಬಿಟ್ಟು ನಮ್ಮ ಮಾವ ಹೊಡಿತು ಅಂತ ಹೇಳಿ ಬಂದು ಅವ್ರ ಅಮ್ಮನ ಹತ್ರ ಸುಮ್ಮನೆ ರೇಗಾಡಿ ಇಲ್ಲದೆಲ್ಲ ಗಲಾಟೆ ತೆಗ್ದು ನೀನು ಇರಬೇಡ ಅಂತ ಹೇಳಿ ಮಂಜಾಂಟಿ ನೋಡಂಟಿ. ಹಿಂಗೆ ಮಾಡೋದು ಸರಿನಾ? ಮಗಳು ಮಾತ್ರ ಬೇಕಂತೆ, ಅಳಿಯ ಮಾತ್ರ ಬೇಡವಂತೆ. ಇದು ಹೆಂಗೆ ಸರಿಯಾಗುತ್ತೆ ಹೇಳಿ ನಾಗರಂತ ಆಂಟಿ? ನಾನು ಅವತ್ತೇ ಹೇಳಿ ಬಂದಿದ್ದೀನಿ ಮಂಜಮ್ಮನಿಗೆ, ಮಂಜಮ್ಮ ಸ್ವಲ್ಪ ದಿನ ಸುಮ್ಮನಿರಮ್ಮ ಅಂತ. ನೀನಾದರೂ ಸ್ವಲ್ಪ ದಿನ ಸುಮ್ಮನೆ ಇರೋಕ್ಕಾಗಲ್ವೇನಪ್ಪ? ಅಲ್ಲ ಆಂಟಿ, ನಾನು ಏನು ಮಾತಾಡಿಲ್ಲ. ಅವ್ನು ಪ್ರವೀಗೆ ಯಾರೋ ಹುಡುಗರು ಹೊಡೆದೋಗ್ಬಿಟ್ಟಿದ್ದಾರೆ, ನಮ್ಮ ಮಾವ ಹೊಡೆಯಿತು ಅಂತ ಹೇಳಿ ಸುಮ್ಮನೆ ಹೇಳ್ಬಿಟ್ಟಿದ್ದಾನೆ. ಅವ್ನು ಫಿಟ್ಟಿಂಗು ಅವನು ಜಾಸ್ತಿ ಅವ್ರ ಅಮ್ಮನಿಗೆ ಬಂದು ಫಿಟ್ಟಿಂಗ್ ಇಡ್ತಾ ಇರ್ತಾನೆ. ಹೋಗ್ರಂಟಿ, ನೀವಾದರೂ ಸ್ವಲ್ಪ ಹೇಳಿ. ಸುಗುಣ ಹೊರಗಡೆ ಅಳ್ತಾ ಕೂತ್ಕೊಂಡಿದ್ದಾಳೆ ಪಾಪ, ಗೊಳೋ ಅಂತ ಅಳ್ತಾ ಇದ್ದಾಳೆ. ಅವಳಿಗೆ ಯಾರು ಆಗ್ಬೇಕು ಹೇಳಿ? ಇವಾಗ ಇಂಥ ಸಮಯದಲ್ಲಿ ಅವಳು ಎಷ್ಟು ಖುಷಿಯಾಗಿ, ಅವಳಿಗೆ ಏನು ಟೆನ್ಷನ್ ಇರಬಾರ್ದು. ಅವಳು ಆ ಥರ ಇರಬೇಕು. ಹಿಂಗೆ ಮಾಡಿಬಿಟ್ರೆ ಹೆಂಗೆ ಸರಿಯಾಗುತ್ತೆ ಆಂಟಿ? ಹೋಗ್ರಂಟಿ, ಪಾಪ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿರಿ. ನಾನು ಇವ್ರಿಗೆ ಸಮಾಧಾನ ಮಾಡಿ ನಾನು ಕರ್ಕೊಂಬರ್ತೀನಿ. ಏನೋ ಹೇಳಿ ಸ್ವಲ್ಪ ಎಲ್ಲರೂ ಜೊತೆ ಮಾಡಿ ಹೆಂಗೂ ಚೆನ್ನಾಗಿರಲಿ. ಹೋಗಂಟಿ ಪಾಪ ಸುಗುಣ. ಯಾರನ್ನ ಹೇಳಿರ್ಕೆ ಅವಳಲ್ಲಮ್ಮ. ಹೇಳ್ರಿ ಆಂಟಿ, ಅಕ್ಕಪಕ್ಕದಲ್ಲಿದ್ಮೇಲೆ ಏರಿದಲ್ಲಿದ್ಮೇಲೆ ಹೇಳಿದ್ರೆ ಅಯ್ಯೋ ಬಿಡಪ್ಪ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಸ್ವಲ್ಪನಾದ್ರೂ ಅಡ್ಜಸ್ಟ್ ಮಾಡ್ಕೊಂತಾರೆ. ಹೋಗಂಟಿ, ಹೇಳೋಗಂಟಿ, ಹೋಗಿ ಹೇಳೋ, ಒಂದು ಮಾತು ಹೇಳೋಗಿ ಹೋಗು. ಹೇಳ್ಬೇಕು ಅಕ್ಕಪಕ್ಕದಲ್ಲಿದ್ಮೇಲೆ ಯಾರಾದರೂ ಹಿಂಗೆ ಜಗಳ ಆಡಿದ್ರೆ ಹಂಗಲ್ಲ ಹಂಗೆ ಹಿಂಗಲ್ಲ ಹಂಗೆ ಅಂತ ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಿ ಸ್ವಲ್ಪ ಒಂದು ಮಾಡಬೇಕು. ಹೋಗ್ರಂಟಿ ಹೇಳು. ಸರಿ ಅಮ್ಮ ಆಯಿತು. ಹೋಗೋಣ, ಮಾತಂಗೆ ಹೋಗ್ತೀನಿ ತಡಿ ನೋಡೋಣ. ಇಲ್ಲ ವಿಜಯ್ ಅವರೇ, ನನ್ನ ಬಲವಂತ ಮಾಡಬೇಡ್ರಿ. ನಾನು ಹಂಗೆ ಅನ್ನಿಸ್ಕೊಂಡು ನಾನು ಈ ಮನೇಲಿದ್ದರೆ ನಾನು ತುಂಬ ಚೀಪ್ ಆಗ್ತೀನಿ. ನಾನು ಕಾಲು ಕಾಸಕ್ಕಿಂತ ಕಡೆ ಆಗ್ತೀನಿ. ಅದಕ್ಕೆ ನಾನು ಈ ಮನೇಲಿ ಒಂದು ನಿಮಿಷನೂ ಇರೋದಿಲ್ಲ ವಿಜಯ್ ಅವರೇ. ವರ್ಷ ಅವರೇ ಹೇಳ್ದಷ್ಟು ಕೇಳ್ರಿ. ಇಲ್ಲಿ ನೋಡಿ, ನೀವು ಮನೆಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೆ ಪಕ್ಕ ನೀವು ಬೇರೆ ಮನೆ ಮಾಡ್ತೀವಿ ಅಂತ ಹೇಳಿದ್ರಾ? ನಮ್ಮ ಮನೆ ಪಕ್ಕ ಒಂದು ಮನೆ ಐತೆ, ನಮ್ಮದೇ ಮನೆ. ನೀವು ಬಾಡಿಗೆ ಕೊಡಬೇಡ್ರಿ, ಏನು ಕೊಡಬೇಡ್ರಿ, ಅಲ್ಲೇ ಇರ್ರಿ ಸರಿನಾ? ಊಟ ತಿಂಡಿ ಎಲ್ಲನ ಬೇಕಾದರೆ ನಾನೇ ಮಾಡಿಕೊಡ್ತೀನಿ ನಿಮಗೆ.
ಅಲ್ಲೇ ಇದ್ಬಿಡಿ. ಸರಿ ಆಯಿತು, ನಾನು ಹೋಗೋದಿಲ್ಲ ಅಂತ ಹೇಳಿ ಅಲ್ಲೇ ಇರಿ. ನೀವು ಸುಗುಣನ ಹತ್ರ ಹಿಂಗೆ ಹೇಳಿ ಸುಗುಣನು ನೀವು ಜಗಳ ಆಡಿದಿರೋ ಅನ್ನೋ ಥರ ಇರ್ರಿ. ಸುಗುಣನ ಹತ್ರ ನೀವು ಚೆನ್ನಾಗಿರ್ರಿ. ಅವಳು ಬರ್ತಾ ಹೋಗ್ತಾ ಇರ್ತಾಳೆ ಅಷ್ಟೇ, ಅವ್ರ ಅಮ್ಮನ ಮನೇಲಿ ಇರ್ತಾಳೆ. ನೀವು ಇಲ್ಲಿರ್ರಿ. ಅಯ್ಯೋ ಬೇಡ ಸುಮ್ಮನಿರ್ರಿ. ಇಲ್ಲಿದ್ದರೆ ಸುಮ್ಮನೆ ಕಿರಿಕು. ಇಲ್ಲೇ ಇದ್ದರೆ ಕಣ್ಣೆದ್ರಿಗಿರಬಾರ್ದು. ಎಲ್ಲ ಹೋಗಿದ್ದಾರೆ ಅನ್ನಂಗಿದ್ರೇ ಬೆಲೆ ಕೊಡೋದು. ಕಣ್ಣೆದ್ರಿಗಿದ್ರೆ ಬೆಲೆ ಕೊಡೋದಿಲ್ಲ ಯಾರೇ ಆಗಲೇಳು. ಎಷ್ಟು ನಮ್ಮನ್ನು ಕೀಳಾಗಿ ನೋಡಿ ಎಷ್ಟು ಹೆಂಗೆ ಮಾತಾಡ್ತಾರೆ. ನಾವೇನು ಮಾಡಿದ್ದೀವಿ? ನಾನಿನ್ನೂ ಎಲ್ಲ ತಂದಾಕಿದ್ದೀನಿ ಮನೆಗೆ. ನಾನಿರೋದಕ್ಕೆ ಇವ್ರ ಮನೆ ಇನ್ನೂ ಹಿಂಗಿರೋದು. ಅವ್ರ ತಮ್ಮನಿಗೆ ನಾನಿರೋದಕ್ಕೆ ಇನ್ನೂ ಬಿಡಿಸಿರೋದು ಗೊತ್ತಾ? ಅವಾಗೆಲ್ಲ ಏನೇನು ಅವಾಂತರ ಮಾಡ್ಕೊಂಡು ಎಲ್ಲ ಇಲ್ಲದೆಲ್ಲ ಸಮಸ್ಯೆ ಮಾಡ್ಕೊಂಡಿದ್ದೆ. ನೀವು ಇಲ್ಲಿರಲಿಲ್ಲ, ನೀವು ಗಂಡನ ಮನೇಲಿ ಇದ್ರಿ ವಿಜಿ ಅವರೇ. ಅದೇ ಅವರು ಯಾರೋ ಗೌಡ್ರು ಮಗಳಿಗೇನೋ ಹೋಗಿ ಪ್ರಪೋಸ್ ಮಾಡಿದ್ನಂತೆ. ಅವ್ರು ಚೆನ್ನಾಗಿ ಇಟ್ಕೊಂಡು ಹೊಡೆದು ಕಟ್ಟಾಕ್ಬಿಟ್ಟು ಮೆಣ್ಸಿನ್ಕಾಯಿ ಊದ್ರೆಲ್ಲ ಹಾಕಿದ್ರು. ನಾನಿರೋದಕ್ಕೆ ಅವನು ಕಾಪಾಡಿದ್ದೀವಿ. ಅದಕ್ಕೆ ಮತ್ತೆ ಯಾರಿಗೂ ಆಸ್ಕರ ಮಾಡಬಾರ್ದು ಅನ್ನೋದು ಅಲ್ಲ. ನಾನು ಕಾಪಾಡಿದ್ದೀನಿ ನಾನು ಅವತ್ತು. ಇವತ್ತು ನನ್ನೇನೆ ಅವನು ಇಷ್ಟು ಕೀಳಾಗಿ ನೋಡಿ ನನ್ನೇ ಮನೆಯಿಂದ ಹೊರಗಡೆ ಹಾಕಿದ ಅಂತಂದರೆ ಅವ್ನು ಸಣ್ಣ ನೋಡಪ್ಪ ಅಂತನ ಕೈಯಲ್ಲಿ ನಾನು ಚೀತು ಅಂತ ಉಗಿಸ್ಕೊಂಡು ನಾನು ಆ ಮನೆಯಲ್ಲಿ ಇರಬೇಕಾ? ಇನ್ನೂ ಛೇ ಆಗೋದೇ ಇಲ್ಲ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ವರ್ಷ ಅವರೇ. ಬನ್ನಿ ಪ್ಲೀಸ್, ಬನ್ನಿ ನಮ್ಮ ಮನೆ ಹತ್ರ ಬನ್ನಿ. ನಾನು ಸುಗುಣಕ್ಕೆ ಸಮಾಧಾನ ಮಾಡಿ. ಸುಗುಣ ಅವರು ನಮ್ಮ ಮನೆ ಹತ್ರ ಇರ್ತಾರೆ. ನೀನು ಸುಮ್ಮನಿರು ಸ್ವಲ್ಪ ದಿನ, ಬಂಟನ ಮುಗಿಯೋವರೆಗೂ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇಲ್ಲಿ ಇದ್ಬಿಡು. ಇವಾಗ ನೀನು ಬರ್ತಾ ಹೋಗ್ತಾ ಮಾತಾಡ್ಸ್ಕೊಂಡಿರು ಅಷ್ಟೇ. ಒಳ್ಳೆ ನಮ್ಮ ಮನೆ ಹತ್ರ ಬರ್ತಾ ಇರ್ತೀಯಲ್ಲ, ಸುಮ್ಮನೆ ಹಂಗಿರು. ಇವಾಗ ನಿಮ್ಮಮ್ಮ ಅಲ್ಲಿದ್ದರೆ ತಾನೇ ನಿಮ್ಮ ಅಮ್ಮನಿಗೆ ಸಿಟ್ಟು. ಇಲ್ಲಿರ್ತಾರೆ. ಈಗ ಬೆಳಗ್ಗೆ ಟೈಮ್ ಬೇಕಾದರೆ ನಾನೇ ಟಿಫನ್ ಗಿಫನ್ ಎಲ್ಲ ಮಾಡ್ತೀನಿ, ಏನಾದರೂ ಕೊಡ್ತೀನಿ. ನೀನಾದರೂ ಏನಾದರೂ ತೊಗೊಂಡು ಬಂದು ನಿಮ್ಮ ಅಮ್ಮ ಕಾಡ್ನಂಗೆ ನೀನು ಕೊಟ್ಟೋಗು. ಅವರು ಸ್ವಲ್ಪ ರೈಸ್ ಗೀಸ್ ಏನಾದರೂ ಮಾಡ್ಕೊಂತಾರೆ ಅಂತ ಹೇಳ್ತೀನಿ ಅಷ್ಟೇ. ನೀವು ಸ್ಟವ್ ತೊಗೊಂಡು ಬಂದು ರೈಸ್ ಗೀಸ್ ಏನಾದರೂ ಮಾಡ್ಕೋಬೋದು. ಸಾಂಬಾರು ಗಿಂಬಾರು ಏನಾದರೂ ನಾನು ಕೊಡ್ತೀನಿ. ಹೆಂಗೋ ಮಾಡ್ಕೊಂಡು ಇಲ್ಲೇ ಇರ್ರಿ. ನಿಮ್ಮ ಊರಿಗೆ ಹೋಗ್ಬಿಟ್ರೆ ನೀವು ಅಲ್ಲೂ ಪಾಪ ನಿಮ್ಮಪ್ಪ ನಿಮ್ಮಮ್ಮ ಅವರು ಎಂಥವ್ರಂತೂ ಗೊತ್ತು. ಹೆಂಗೋ ಬನ್ನಿ, ನಮ್ಮ ಮನೆ ಹತ್ರನೇ ನಮ್ಮದು ಒಂದು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲೇ ಒಂದು ಮನೆ ಐತೆ, ಅಲ್ಲೇ ಇರಿರಂತೆ. ಬನ್ನಿ ಬನ್ನಿ ವರ್ಷ ಅವರೇ, ಬನ್ನಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ. ಬನ್ನಿ. ನಾನು ಯಾರಿಗಾಗಲಿ ಪಾಪ ಕಷ್ಟದಲ್ಲಿದ್ದಾರೆ ಅಂದರೆ ಅಯ್ಯಂತೆ ನನಗೆ ನೋಡೋದಕ್ಕಾಗಲ್ಲ. ಪ್ಲೀಸ್ ಬನ್ನಿ. ಹೆಂಗೋ ವಿಜಯ್ ಅವರೇ, ನೀವು ಕರಿತಾ ಇದ್ದೀರಾ ಅನ್ನೋದು ಕಾರಣಕ್ಕೋಸ್ಕರ ಬೇರೆ ಮನೆ ಐತೆ ಬನ್ನಿ ಅಂತ ಹೇಳಿ ಹೇಳೋದಕ್ಕೋಸ್ಕರ ಬರ್ತಾ ಇದ್ದೀನಿ. ನಾನಿಲ್ಲಾಂದರೆ ಟೌನಲ್ಲೇ ಹೋಗಿ ಮನೆ ಮಾಡ್ಕೊಂಡು ನಾನು ಒಬ್ಬನೇ ಇರಬೇಕು ಅಂತ ಇದ್ದೆ. ಅವಳು ಇಲ್ಲೇ ಇರಲೇಳು, ಅಮ್ಮರ ಮನೆ ಹತ್ರನೇ ಇಲ್ಲೇ ಇರಲೇಳು. ಆಮೇಲೆ ಬೇಕಿದ್ರೆ ಬರಲಿ ಅವಳು. ಅವ್ರ ಅಮ್ಮ ಹೇಳಿದಾರಲ್ಲ ಅಷ್ಟೇ. ಇವಾಗ ನನ್ನ ಕೈಲೇ ಬಾಣತನ ಮಾಡೋಕ್ಕಾಗಲ್ಲ. ನಮ್ಮಮ್ಮನೂ ಇಲ್ಲ, ಯಾರೂ ಇಲ್ಲ. ಇವಾಗ ಅವಳನ್ನ ಕರ್ಕೊಂಡು ಬಂದರೂ ನನಗೆ ನೋಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಒಬ್ಬನೇ ನಿಮ್ಮದು ಮನೆ ಬಾಡಿಗೆ ಐತೆ ಅಂದ್ರಲ್ಲ, ಅದನ್ನು ಕೊಟ್ಬಿಡಿ. ಎಷ್ಟಾದರೂ ಬಾಡಿಗೆ ಹೇಳಿ ನಾನು ಬಾಡಿಗೆ ಕೊಡ್ತೀನಿ, ಸರಿನಾ? ಅದೇನೇ, ನೀವು ಇಲ್ಲೇ ಅವಳು ಕಣ್ಮುಂದೆ ಇದ್ದರೆ ಅವಳಿಗೂ ಒಂಥರ ಧೈರ್ಯ ಇರುತ್ತೆ. ನೀವೆಲ್ಲ ಹೋಗ್ಬಿಟ್ಟು ಟೌನಲ್ಲಿ ಏನಾದರೂ ಮನೆ ಮಾಡಿಬಿಟ್ರೆ ಅವಳಿಗೆ ಸುಮ್ಮನೆ ಇಲ್ಲದೆಲ್ಲ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲೇ ಕಣ್ಮುಂದೆ ಇರ್ತೀರಾ ನೀವು, ಹೆಂಗೋ ಅತ್ಲಾಗೆ ನೋಡಿಕೊಂಡು ನಿಮ್ಗೆ ನೀವು ಇಲ್ಲೇ ಇದ್ದೀರಾ ಅನ್ನೋದೊಂದು ಧೈರ್ಯದ ಮೇಲೆ ಇರ್ತಾಳೆ. ನಾನು ಹೋಗಿ ಹೇಳ್ಬರ್ತೀನಿ, ನಮ್ಮ ಮನೆ ಪಕ್ಕ ಒಂದು ಮನೆ ಐತಲ್ಲೇ ಅಲ್ಲಿರ್ತಾರೆ ವರ್ಷ ಅವರು. ನಿನ್ನ ತಲೆ ಕೆಡಿಸ್ಕೊಬೇಡ, ಅವರು ಟೌನಿಗೆ ಹೋಗ್ತೀನಿ ಅಂತ ಅಂದರು. ಟೌನ್ಗೆ ಹೋಗ್ತೀನಿ ಅಂದಿದ್ದಕ್ಕೆ ನಾನೇ ಬೇಡ ಅಂತ ಹೇಳಿದ್ದೀನಿ. ಇಲ್ಲ ಮನೆ ಪಕ್ಕ ಇಲ್ಲೇ ಐತಲ್ಲ ಅದೇ ಮನೆಗೆ ಇರ್ತಾರೆ. ಬೇರೆ ಇದ್ದರೆ ನಿಮ್ಮ ಮನೆಗೆ ಬರಲ್ಲ ಅವರು, ಸುಮ್ಮನಿರು. ಬೇರೆ ಇದ್ದರೆ ನಿಮ್ಮ ಅಮ್ಮನೂ ಮಾತಾಡಲ್ಲ, ನಿನ್ನ ತಮ್ಮನೂ ಮಾತಾಡಲ್ಲ ಅಂತ ಹೇಳ್ತೀನಿ. ಬನ್ನಿ ವರ್ಷ ಅವರೇ, ಬನ್ನಿ ಹೋಗೋಣ. ಒಳ್ಳೆಯವರು ಒಳ್ಳೆ ಮನಸ್ಸಿಂದ ಕರಿತಾ ಇದ್ದೀರಾ ಅನ್ನೋದಕ್ಕೋಸ್ಕರ ಬರ್ತಾ ಇದ್ದೀನಿ ವಿಜಯ್ ಅವರೇ. ನೋಡಿ, ನಿಮ್ಗೆ ಅಷ್ಟೊತ್ತಿಗೆ ನಮ್ಗೆ ಎಷ್ಟೋ ಬೆಲೆ ಗೌರವ ಕೊಡ್ತೀರಾ. ಬೇರೆಯವರೇ ವಾಸೆ ಅಲ್ಲ, ಅವನು ಮಾಮ ಅಂತ ಸ್ವಲ್ಪನಾದರೂ ಬೆಲೆ ಗೌರವ ಕೊಡಲಿಲ್ಲಲ್ಲ ನನಗೆ ಅನ್ನೋದೇ ಬೇಜಾರು. ಅದಕ್ಕೆ ಇವ್ರ ಕಣ್ಮುಂದೆನೇ ನಾನು ಚೆನ್ನಾಗಿ ದುಡ್ದು ನಾನು ಹೆಂಗೆ ಆಗ್ತೀನಿ ನೋಡಿ. ಸುಮ್ಮನೆ ನೀವು ಹೇಳೋದು ನಿಜನೇ. ಸುಮ್ಮನೆ ಎಲ್ಲೋ ಕಣ್ಣಿಗೆ ಮರಿಯಾಗಿ ಹೋಗಿದ್ರೆ ಕಾಣಿಸಲ್ಲ. ಅಯ್ಯೋ ಹೋಗ್ಬಿಟ್ಟ ಅಂತ ಹೇಳಿ ಮಾತಾಡ್ತಾರೆ. ಇಲ್ಲೇ ಚೆನ್ನಾಗಿ ದುಡಿದ್ಬಿಟ್ಟು ನಾನು ಇಲ್ಲೇ ಏನೋ ಒಂದು ಮಾಡಿ ನನ್ನೇ ಹುಡ್ಕೊಂಡು ಬರ್ಬೇಕು ಅವರು. ಆ ಥರ ಮಾಡ್ತೀನಿ ನೋಡ್ರಿ. ಹಂಗೆ ಮಾಡಿದ್ರೆ ಮತ್ತೆ ಇವ್ರಿಗೆಲ್ಲ ಗೊತ್ತಾಗೋದು. ಮತ್ತೆ ಹೋಗ್ಬಾರ್ದು. ಇಲ್ಲೇ ಕಣ್ಮುಂದೆ ಇದ್ದು ನೀವು ಚೆನ್ನಾಗಿ ದುಡ್ದು ಕೆಲ್ಸಕ್ಕೆ ಹೋಗೋಣ ಇಬ್ರು. ಈಗ ನಾನು ಇವಾಗ ನೀವು ಒಬ್ಬರೇ ಹೋಗ್ಬಿಟ್ರೆ ಅರ್ಧ ಲೀಟ್ರ್ ಪೆಟ್ರೋಲು ಇವಾಗ 60 ರೂಪಾಯಿ 60 ರೂಪಾಯಿಗೆ ಅರ್ಧ ಲೀಟ್ರು. ದಿವಸ ಅರ್ಧ ಲೀಟ್ರ್ ಪೆಟ್ರೋಲಿಗೆ ಬೇಕಾಗುತ್ತೆ. ಇವಾಗ ಎಷ್ಟು ಪೆಟ್ರೋಲ್ ಖರ್ಚು ಬರುತ್ತೆ? ಇವಾಗ ಹೋಗಿ ಬರೋದಕ್ಕೆ 1 ಲೀಟ್ರ್ ಬೇಕಾ? 1 ಲೀಟ್ರ್ ಬೇಕಾದ್ರೆ ನಾನು 60 ರೂಪಾಯಿ ಕೊಡ್ತೀನಿ. ನೀವು 60 ರೂಪಾಯಿ ಹಾಕ್ಬಿಟ್ಟು 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸರಿ ಆಗುತ್ತೆ. ಈಗ ಒಬ್ಬರಿಗೆ ಬರೋದಕ್ಕೆ ನೀವು ಹೆಂಗೂ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ನೀವು ಖಾಲಿ ಹೋಗ್ತೀರಾ. ಅದಕ್ಕೆ ನಾನು ಕರ್ಕೊಂಡು ಹೋದ್ರೆ ನಾನು ಅರ್ಧ ಪೆಟ್ರೋಲ್ ಖರ್ಚು ಕೊಡ್ತೀನಲ್ಲ. ನಾನು ದುಡ್ಕೊತೀನಿ, ನೀವು ದುಡ್ಕೊತೀರ. ನನಗೂ ಯಾರೂ ಆಸ್ಕಾರ ಇಲ್ಲ. ನನಗೂ ನನ್ನ ಗಂಡ ದೂರ ಮಾಡಿಬಿಟ್ಟಿದ್ದಾನೆ. ನಾನು ಕೆಲ್ಸಕ್ಕೆ ಹೋಗಬೇಕು, ದುಡ್ಕೊಂಡು ತಿನ್ನಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ. ಅದಕ್ಕೋಸ್ಕರ ವರ್ಷ ಅವರೇ ಪ್ಲೀಸ್ ನೀವೇನಾದರೂ ಬಿಟ್ಟು ಹೋಗ್ಬಿಟ್ರೆ ನಾನು ಕೆಲ್ಸಕ್ಕೆ ಹೋಗೋಕೆ ನನಗೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವಿದ್ದರೆ ನೀವು ಹೆಂಗೂ ಜೊತೆ ಕರ್ಕೊಂಡು ಹೋಗ್ತಿರಲ್ಲ ಅನ್ನೋದಕ್ಕೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀನಿ. ನನಗೂ ಯಾರೂ ಇಲ್ವಲ್ಲ ಅದಕ್ಕೆ. ಇವಾಗ ನಮಗೂ ಅಣ್ಣ ತಮ್ಮಗಳಿಲ್ಲ, ಯಾರೂ ಇಲ್ಲ. ನಮ್ಮ ಅಣ್ಣರೊಬ್ಬರು ಇದ್ದಾರೆ, ಅವ್ರು ಬೆಂಗಳೂರಲ್ಲಿದ್ದಾರೆ. ನಮ್ಮ ಅಣ್ಣ ನಾವು ಬಂದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಬಿಟ್ಟು ಹೋಗ್ಬಿಟ್ರು ನಮ್ಮ ಅಣ್ಣವರು. ಇವಾಗ ನನಗೆ ಇಲ್ಲೂ ಯಾರೂ ಇಲ್ಲ, ನಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ.
ನಮ್ಮಮ್ಮ ಒಂದು ಬಿಟ್ರೆ ನಾನು ನಮ್ಮಮ್ಮ ಇಬ್ಬರೇ ಇರೋದು. ಅದಕ್ಕೇನೆ ನಮಗೂ ಯಾರು ಇಲ್ವಲ್ಲ, ನೀವು ಹೆಂಗು ಪಕ್ಕದಲ್ಲಿ ಯಾರಾದರೂ ಒಬ್ರು ಇದ್ದರೆ ಬಿಡಪ್ಪ, ಯಾರೋ ಒಬ್ರು ಇದ್ದಾರೆ ನಮಗೂ ಧೈರ್ಯವಾಗಿ, ನಮಗೂ ಸ್ವಲ್ಪ ಸಹಾಯ ಮಾಡ್ತಾರೆ. ನಿಮಗೆ ನಾವು, ನಿಮಗೆ ನನಗೆ ನೀವು, ನಿನಗೆ ನಾವು ಅನ್ನಂಗಿದ್ರೆ ಯಾರಾದರೂ ಸ್ವಲ್ಪ, ಈಗ ನೀವು ಕಷ್ಟದಲ್ಲಿದ್ದೀರ ಅಂದಮೇಲೆ ನಾನು ಸಹಾಯ ಮಾಡಬೇಕು, ನಾನು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಬೇಕು. ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಇದ್ದರೆ ತುಂಬ ಚೆನ್ನಾಗೇ ನಮಗೂ ಧೈರ್ಯ ಇರುತ್ತೆ. ಅದಕ್ಕೋಸ್ಕರ ವರ್ಷ ಅವರೇ ಬನ್ನಿ, ಪ್ಲೀಸ್ ಬನ್ನಿ, ನಮ್ಮನೆ ಹತ್ರ ಬನ್ನಿ. ನಾನು ಹೋಗಿ ಸುಗುಣಂಗೆ ಹೇಳಿ ಬರ್ತೀನಿ, ಬನ್ನಿ. ಬರೋದಾದರೆ ಅವಳು ಬಂದಿರಲಿ ಹೇಳು. ನಮ್ಮವ್ರಿಗಿನ್ನ ಕಡೆಗಳರೆ ವಾಸಿ ಅನ್ನೋದಕ್ಕೆ ಮತ್ತೆ ನಮ್ಮ ಅತ್ತೆನೂ ನಮ್ಮ ಅಳಿಯ ಎಲ್ಲ ಸೇರ್ಕೊಂಡು ಹೊರಗಡೆ ಹಾಕ್ಬಿಟ್ರು. ಅದಕ್ಕೆ ವಿಜಯ್ ಅವರು ಬರೀ ನಮ್ಮನೆ ಹತ್ರನೇನೆ ಅಂತ ಹೇಳಿ ಕರಿತಾ ಇದ್ದಾರೆ. ಅದಕ್ಕೇನೆ ನೋಡಿ, ಅವರಷ್ಟು ಪ್ರೀತಿಯಿಂದ ಕರಿತಾ ಇದ್ದಾರೆ ಅಂದಮೇಲೆ ನಾನು ಹೋಗಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ. ಅವರು ಎಷ್ಟು ಚೆನ್ನಾಗಿ ಕರಿತಾ ಇದ್ದಾರೆ. ನೀವೆಲ್ಲ ಹೋಗ್ಬೇಡ್ರಿ, ಹೋಗ್ಬಿಟ್ರೆ ಅವರು ಕಣ್ಣಿಗೆ ಮರಿಯಾಗಿ ಹೋಗ್ಬಿಟ್ಟ ಅಂತ ಹೇಳಿ ಬೈಕ್ ಅಂತಾರೆ. ಅದಕ್ಕೆ ನೀವು ಇಲ್ಲೇ ಇದ್ದು ಚೆನ್ನಾಗಿ ಸಾಧಿಸಿ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಇವತ್ತಲ್ಲ ನಾಳೆ ಚೆನ್ನಾಗಿ ದುಡಿತೀನಿ, ಒಂದು ಲೆವೆಲಿಗೆ ಬಂದೇ ಬರ್ತೀನಿ. ನಮ್ಮ ಅತ್ತೆನೇ ನಾನು ಹುಡ್ಕೊಂಬರ್ಬೇಕು, ಹಂಗೆ ಮಾಡ್ತೀನಿ ನೋಡಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.